ನೀವು ಇದನ್ನು ಓದುತ್ತಿರುವಾಗ ನಿಮ್ಮ ಜೀವನದಲ್ಲಿ ಏನೋ ಒಂದು ದೊಡ್ಡ ಬದಲಾವಣೆ ನಡೆಯಲು ಸಿದ್ಧವಾಗಿದೆ. ನೀವು ಅದನ್ನು ಇನ್ನೂ ಅರಿತಿಲ್ಲ, ಆದರೆ ಆಕಾಶದಲ್ಲಿ ಗ್ರಹಗಳು ಮಾತ್ರ ಅದನ್ನು ಬಲ್ಲವು. ಮಿಥುನ ರಾಶಿಯವರೇ, ನಿಲ್ಲಿ, ಒಂದು ಕ್ಷಣ ನಿಲ್ಲಿ, ಏಕೆಂದರೆ ಇಂದು ನಾನು ನಿಮಗೆ ಹೇಳಲು ಹೊರಟಿರುವುದು ಸಾಮಾನ್ಯ ವಿಷಯವಲ್ಲ. ಇದು ನಿಮ್ಮ ಇಡೀ ಜೀವನದ ದಿಕ್ಕನ್ನು ಬದಲಾಯಿಸಬಲ್ಲ ಒಂದು ಅಪೂರ್ವ ಗ್ರಹ ಸ್ಥಿತಿಯ ಕತೆ. ನೀವು ಎಷ್ಟು ವರ್ಷಗಳಿಂದ ಕಷ್ಟ ಅನುಭವಿಸಿದ್ದೀರಿ? ಎಷ್ಟು ರಾತ್ರಿಗಳು ಕಣ್ಣೀರು ಹಾಕಿದ್ದೀರಿ? ಎಷ್ಟು ಸಲ ಮನಸ್ಸಿನಲ್ಲಿ ಕೇಳಿಕೊಂಡಿದ್ದೀರಿ, ನನ್ನ ಸರದಿ ಯಾವಾಗ ಬರುತ್ತದೆ ಎಂದು? ಆ ಸರದಿ ಇನ್ನೂ ಬಂದಿದೆ. ಆ ಕ್ಷಣ ಈಗ ಬಾಗಿಲು ತಟ್ಟುತ್ತಿದೆ. ಮಿಥುನ ರಾಶಿಯವರಿಗೆ ಅತ್ಯಂತ ಶಕ್ತಿಶಾಲಿ ಕಾಲ ಆರಂಭವಾಗಿದೆ. ಇದು ಕೇವಲ ಜ್ಯೋತಿಷ್ಯದ ಮಾತಲ್ಲ, ಇದು ಬ್ರಹ್ಮಾಂಡದ ಸಂಕೇತ. ಇದು ದೇವರ ಸಂದೇಶ. ನಿಮ್ಮ ಸುತ್ತಲೂ ಇರುವ ಶತ್ರುಗಳು ಯೋಚಿಸುತ್ತಿದ್ದಾರೆ, ನೀವು ಇನ್ನೂ ಮೇಲೇಳಲ್ಲ ಎಂದು. ನಿಮ್ಮ ಬೆನ್ನ ಹಿಂದೆ ಮಾತನಾಡುತ್ತಿದ್ದಾರೆ, ನಿಮ್ಮ ಕೆಲಸವನ್ನು ಕೆಡಿಸಲು ಪ್ರಯತ್ನಿಸುತ್ತಿದ್ದಾರೆ, ನಿಮ್ಮ ಹೆಸರಿಗೆ ಕಳಂಕ ತರಲು ನೋಡುತ್ತಿದ್ದಾರೆ. ಆದರೆ ಅವರಿಗೊಂದು ವಿಷಯ ಗೊತ್ತಿಲ್ಲ, ಗ್ರಹಗಳ ನ್ಯಾಯ ತಡವಾಗಬಹುದು, ಆದರೆ ತಪ್ಪಲ್ಲ. ಮತ್ತು ಆ ನ್ಯಾಯ ಇಂದು ಮಿಥುನ ರಾಶಿಯ ಕಡೆ ಕೈತೋರುತ್ತಿದೆ. ಈ അടുത്ത 15 ನಾಳುಗಳಲ್ಲಿ ನಿಮ್ಮ ಜೀವನದಲ್ಲಿ ಅಂತಹ ಬದಲಾವಣೆಯಾಗಲಿದೆ. ನೀವು ಕನಸಿನಲ್ಲೂ ನೆನೆಸಿರದ ಸಂಗತಿ ನಡೆಯಲಿದೆ. ಈ ಗ್ರಹ ಸ್ಥಿತಿ 150 ವರ್ಷಗಳಿಗೂ ಹೆಚ್ಚು ಕಾಲದ ನಂತರ ಮಿಥುನ ರಾಶಿಗೆ ಬಂದಿದೆ. ಇದನ್ನು ಕೇಳಿ ನಿಮ್ಮ ಮೈ ಜುಮ್ ಎನ್ನಬೇಕು. ಏಕೆಂದರೆ ಇಂತಹ ಯೋಗ ನಿಮ್ಮ ತಂದೆಯೂ ಕಾಣಲಿಲ್ಲ, ನಿಮ್ಮ ತಾತನೂ ಕಾಣಲಿಲ್ಲ, ಆದರೆ ನೀವು ಇಂದು ಕಾಣುತ್ತಿದ್ದೀರಿ. ಎಂತಹ ಅದೃಷ್ಟ ನಿಮ್ಮದು! ಆಕಾಶದಲ್ಲಿ ಗ್ರಹಗಳ ಮಹಾಮಂಥನ ನಡೆಯುತ್ತಿದೆ. ಗುರು ಭಗವಾನ್ ನಿಮ್ಮ ರಾಶಿಯ ಮೇಲೆ ತನ್ನ ಕರುಣಾಮಯ ದೃಷ್ಟಿ ಬೀರುತ್ತಿದ್ದಾನೆ. ಗುರು ಅಂದರೆ ಸಾಮಾನ್ಯ ಗ್ರಹವಲ್ಲ. ಗುರು ಅಂದರೆ ದೇವಗುರು ಬೃಹಸ್ಪತಿ. ಜ್ಞಾನ, ಸಮೃದ್ಧಿ, ಭಾಗ್ಯ, ರಕ್ಷಣೆ ಎಲ್ಲವೂ ಗುರುವಿನ ಅಧೀನ. ಈ ಗುರು ಪೆಯರ್ಚಿ ನಿಮ್ಮ ಜೀವನದ ಮಹಾ ತಿರುವು ತರುತ್ತಿದೆ. ಎಷ್ಟೋ ದಿನಗಳಿಂದ ನೀವು ಹೋರಾಡಿದ್ದೀರಿ, ಸುಮ್ಮನೆ ಸಹಿಸಿದ್ದೀರಿ, ಕಣ್ಣೀರು ನುಂಗಿದ್ದೀರಿ. ಈಗ ಗುರು ನಿಮ್ಮ ಪರ ನಿಂತಿದ್ದಾನೆ. ಇನ್ನು ಮೇಲೆ ಯಾರೂ ನಿಮ್ಮನ್ನು ಸುಲಭವಾಗಿ ನೋಯಿಸಲು ಆಗದು, ಯಾರೂ ನಿಮ್ಮ ಮೇಲೆ ಸುಲಭವಾಗಿ ಗೆಲ್ಲಲಾಗದು. ಗುರುವಿನ ಸ್ಥಿತಿ ಈ ಘಟ್ಟದಲ್ಲಿ ಎಷ್ಟು ಬಲಿಷ್ಠವಾಗಿದೆ ಎಂದರೆ, ನಿಮ್ಮ ಹತ್ತಿರ ಬರಲು ಶತ್ರುಗಳಿಗೆ ಭಯವಾಗಲಿದೆ. ಅವರ ಎಲ್ಲ ಯೋಜನೆಗಳು ವಿಫಲವಾಗಲಿದೆ. ಅವರು ಮಾಡಿದ ದ್ರೋಹ ಅವರಿಗೆ ತಿರುಗಲಿದೆ. ಶನಿ ಮಹಾರಾಜ ಕೂಡ ಈ ಸಮಯದಲ್ಲಿ ಒಂದು ಮಹತ್ವದ ಚಲನೆಯಲ್ಲಿ ಇದ್ದಾರೆ. ಶನಿ ಅಂದರೆ ಕರ್ಮದ ಒಡೆಯ. ನೀವು ಮಾಡಿದ ಒಳ್ಳೆಯ ಕಾರ್ಯಗಳ ಫಲ ಕೊಡುವವನು ಶನಿ. ನೀವು ಎಷ್ಟೋ ಕಷ್ಟ ಸಹಿಸಿದ್ದೀರಿ, ಮೌನವಾಗಿ ಶ್ರಮಿಸಿದ್ದೀರಿ ಎಂದು ಯಾರಿಗೂ ದ್ರೋಹ ಮಾಡಿಲ್ಲ. ಆ ಶ್ರಮದ ಲೆಕ್ಕ ಶನಿ ಬಳಿಗಿದೆ. ಈ ಗ್ರಹ ಸಂಚಾರದ ಅಡಿಯಲ್ಲಿ ಶನಿ ನಿಮ್ಮ ಎಲ್ಲ ಕಷ್ಟಗಳಿಗೆ ಬಡ್ಡಿ ಸಮೇತ ಫಲ ನೀಡಲು ಸಿದ್ಧವಾಗಿದ್ದಾರೆ. ನಿಮ್ಮ ಕಣ್ಣೀರು ವ್ಯರ್ಥವಾಗಿಲ್ಲ, ನಿಮ್ಮ ನೋವು ದಾಖಲಾಗಿದೆ ಮತ್ತು ಆ ನೋವಿನ ಉತ್ತರ ಈ ಘಟ್ಟದಲ್ಲಿ ನಿಮಗೆ ಸಿಗಲಿದೆ. ರಾಹು ಮತ್ತು ಕೇತು ಅಂದರೆ ನೆರಳಿನ ಗ್ರಹಗಳು, ಕಾಣದ ಶಕ್ತಿಗಳು, ಅದೃಶ್ಯ ಬಲಗಳು. ಇವರ ಪ್ರಭಾವ ಅಂದರೆ ಸಾಮಾನ್ಯ ಮನುಷ್ಯನಿಗೆ ಅರ್ಥವಾಗದ ರೀತಿಯಲ್ಲಿ ಜೀವನ ಬದಲಾಗುತ್ತದೆ. ಒಂದು ದಿನ ಸಂಜೆ ತನಕ ಕಷ್ಟ, ಮರುದಿನ ಬೆಳಗ ಗುತ್ತಲೇ ಅದೃಷ್ಟ ಬದಲಾಗುತ್ತದೆ. ಇದು ರಾಹು ಕೇತುವಿನ ಮಾಯೆ. ಮಿಥುನ ರಾಶಿಯ ಮೇಲೆ ಈ ಗ್ರಹ ದಿಸೈ ಈಗ ಅತ್ಯಂತ ಅನುಕೂಲಕರ ಸ್ಥಿತಿಯಲ್ಲಿ ಇದೆ. ನಿಮ್ಮ ಶತ್ರುಗಳು ಮಾಡಿದ ಮಾಟ, ಮಂತ್ರ, ಕರಿ ಮಾಯೆ ಎಲ್ಲವೂ ಈ ಘಟ್ಟದಲ್ಲಿ ತಾನಾಗಿ ನಾಶವಾಗಲಿದೆ. ಯಾರು ನಿಮ್ಮ ಮೇಲೆ ಕೆಟ್ಟ ದೃಷ್ಟಿ ಇಟ್ಟಿದ್ದಾರೋ ಅವರ ದೃಷ್ಟಿ ತಿರುಗಿ ಅವರ ಮೇಲೆಯೇ ಬೀಳಲಿದೆ. ಇದು ಬ್ರಹ್ಮಾಂಡದ ನ್ಯಾಯ ವ್ಯವಸ್ಥೆ. ಇದನ್ನು ಯಾರಿಂದಲೂ ತಪ್ಪಿಸಲು ಆಗದು. ಈ ಇಂದಿನ ಗ್ರಹ ಸ್ಥಿತಿ ನೀವು ಎದುರಿಸುತ್ತಿರುವ ವೃತ್ತಿಯ ಸಮಸ್ಯೆಗಳಿಗೆ ನೇರ ಉತ್ತರ ನೀಡಲಿದೆ. ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ಅನ್ಯಾಯ ಅನುಭವಿಸಿದ್ದೀರಾ? ಯಾರಾದರೂ ನಿಮ್ಮ ಕ್ರೆಡಿಟ್ ತೆಗೆದುಕೊಂಡಿದ್ದಾರಾ? ನಿಮ್ಮ ಶ್ರಮ ಮೇಲಧಿಕಾರಿಗಳಿಗೆ ಕಾಣಿಸಲಿಲ್ಲವಾ? ಇನ್ನೂ ಕಾಣಿಸಲಿದೆ, ಇನ್ನೂ ಗೊತ್ತಾಗಲಿದೆ. ಈ അടുത്ത 30 ನಾಳುಗಳಲ್ಲಿ ನಿಮ್ಮ ವೃತ್ತಿಯಲ್ಲಿ ಒಂದು ದೊಡ್ಡ ತಿರುವು ಬರಲಿದೆ. ಅಲ್ಲಿ ತನಕ ನೀವು ಸ್ವಲ್ಪ ತಾಳ್ಮೆ ಕಾಯಿರಿ. ತಾಳ್ಮೆ ಎಂಬ ಒಂದೇ ಒಂದು ಅಸ್ತ್ರ ಸಾಕು. ಈ ಸಮಯದಲ್ಲಿ ಗ್ರಹಗಳು ನಿಮ್ಮ ಪರ ಕೆಲಸ ಮಾಡುತ್ತಿವೆ. ನೀವು ಕೇವಲ ನಿಮ್ಮ ಕೆಲಸ ಮಾಡಿಕೊಂಡು ಹೋಗಿ. ನಿಮ್ಮ ಮೇಲೆ ಇತ್ತೀಚೆಗೆ ತಪ್ಪು ಆರೋಪಗಳು ಬಂದಿದ್ದರೆ ಅಥವಾ ಬರಲಿದ್ದರೆ ಆ ಆರೋಪಗಳು ಸುಳ್ಳೆಂದು ಸಾಬೀತಾಗಲಿದೆ. ನಿಮ್ಮ ಸತ್ಯ ಹೊರಬರಲಿದೆ. ನಿಮ್ಮ ಮೌಲ್ಯ ಈ ಸಮಾಜಕ್ಕೆ ಅರ್ಥವಾಗಲಿದೆ. ಯಾರು ನಿಮ್ಮನ್ನು ಕಡೆಗಣಿಸಿದ್ದರೋ ಅವರೇ ನಿಮ್ಮ ಹತ್ತಿರ ಕ್ಷಮೆ ಕೇಳಲು ಬರಲಿದ್ದಾರೆ. ಯಾರು ನಿಮ್ಮ ಬೆನ್ನ ಹಿಂದೆ ನಗಿದ್ದರೋ ಅವರೇ ಮುಂದೆ ನಿಮ್ಮ ಯಶಸ್ಸು ನೋಡಿ ತಲೆ ತಗ್ಗಿಸಲಿದ್ದಾರೆ. ಇದು ಸತ್ಯ. ಇದು 100ಕ್ಕೆ 100 ನಿಜ. ವ್ಯಾಪಾರ ಮಾಡುವ ಮಿಥುನ ರಾಶಿಯವರಿಗೆ ಈ ಸಮಯ ಅತ್ಯಂತ ಶ್ರೇಷ್ಠ. ಎಷ್ಟೋ ದಿನಗಳಿಂದ ನಿಮ್ಮ ವ್ಯಾಪಾರ ನಿಂತ ನೀರಾಗಿತ್ತು. ಲಾಭ ಬರುತ್ತಿರಲಿಲ್ಲ, ನಷ್ಟ ಮಾತ್ರ ಆಗುತ್ತಿತ್ತು. ಬ್ಯಾಂಕ್ನಲ್ಲಿ ಸಾಲ ಉಳಿದಿತ್ತು, ಮನೆಯಲ್ಲಿ ಚಿಂತೆ ಉಳಿದಿತ್ತು. ಆದರೆ ಈ ಘಟ್ಟದಲ್ಲಿ ಅಂತಹ ಒಂದು ಅವಕಾಶ ನಿಮ್ಮ ಮುಂದೆ ಬರಲಿದೆ. ನಿಮ್ಮ ವ್ಯಾಪಾರ ಮೊದಲಿಗಿಂತ 10 ಪಟ್ಟು ಬೆಳೆಯಲಿದೆ. ಒಂದು ಹೊಸ ಒಪ್ಪಂದ, ಒಂದು ಹೊಸ ಸಂಬಂಧ, ಒಂದು ಹೊಸ ಮಾರ್ಗ ತೆರೆದುಕೊಳ್ಳಲಿದೆ. ಈ ಅವಕಾಶ ಬಂದಾಗ ಹಿಂಜರಿಯಬೇಡಿ. ಧೈರ್ಯದಿಂದ ಮುಂದೆ ಹೋಗಿ. ಗ್ರಹಗಳ ಆಶೀರ್ವಾದ ನಿಮ್ಮ ಬೆನ್ನ ಹಿಂದೆ ಇದೆ. ಹಣಕಾಸಿನ ವಿಷಯದಲ್ಲಿ ಹೇಳುವುದಾದರೆ ಈ ನೇರ ಘಟ್ಟದಲ್ಲಿ ನಿಮಗೆ ಹಣ ಬರುವ ಮೂಲಗಳು ಹೆಚ್ಚಾಗಲಿದೆ.
ಬಹಳ ದಿನಗಳಿಂದ ತಡೆದಿದ್ದ ಹಣ ಬಿಡುಗಡೆ ಆಗಲಿದೆ. ಯಾರಾದರೂ ನಿಮಗೆ ಕೊಡಬೇಕಾದ ಹಣ ಉಳಿಸಿಕೊಂಡಿದ್ದರೆ ಅದು ವಾಪಸ್ ಬರಲಿದೆ. ಸರ್ಕಾರದಿಂದ ಅಥವಾ ಕೋರ್ಟ್ನಿಂದ ನಿರೀಕ್ಷಿಸಿದ ಫಲ ಈ ಘಟ್ಟದಲ್ಲಿ ಸಿಗಲಿದೆ. ಆದಾಯ ಹೆಚ್ಚಾಗಲಿದೆ, ಖರ್ಚು ನಿಯಂತ್ರಣಕ್ಕೆ ಬರಲಿದೆ, ಸಂಪತ್ತು ಮನೆ ತುಂಬಲಿದೆ. ಇಷ್ಟು ಹೇಳಿದ ಮೇಲೆ ಒಂದು ಕ್ಷಣ ನಿಲ್ಲಿ. ಮನಸ್ಸಿನಲ್ಲಿ ದೇವರನ್ನು ಒಮ್ಮೆ ನೆನೆಸಿಕೊಳ್ಳಿ. ಇಲ್ಲಿ ತನಕ ನಿಮ್ಮನ್ನು ಕಾಪಾಡಿ ಬಂದ ಆ ಶಕ್ತಿಗೆ ಮನಸ್ಸಿನಲ್ಲೇ ಕೃತಜ್ಞತೆ ಹೇಳಿ. ಅದೇ ಶಕ್ತಿ ಇನ್ನು ಮುಂದೆ ನಿಮ್ಮನ್ನು ಕಾಯಲಿದೆ. ನೀವು ಒಂಟಿಯಲ್ಲ, ಬ್ರಹ್ಮಾಂಡ ನಿಮ್ಮ ಪರ ಇದೆ. ಈಗ ಮಾತಾಡೋಣ ಪ್ರೇಮ ಮತ್ತು ಸಂಬಂಧದ ಬಗ್ಗೆ. ಮಿಥುನ ರಾಶಿಯವರಿಗೆ ಹೃದಯ ಮೃದು, ಭಾವನೆ ಆಳ, ಪ್ರೀತಿಯಲ್ಲಿ ಇಡೀ ಜೀವ ಕೊಡುತ್ತೀರಿ. ಆದರೆ ಬದಲಾಗಿ ನೋವು ಮಾತ್ರ ಸಿಗುತ್ತಿತ್ತು. ನಂಬಿದ ಮನುಷ್ಯ ನಂಬಿಕೆ ದ್ರೋಹ ಮಾಡಿದ, ಪ್ರೀತಿಸಿದ ಮನುಷ್ಯ ದೂರ ಹೋದ, ಸಂಬಂಧ ಕಷ್ಟಕ್ಕೆ ಬಿದ್ದಿತ್ತು. ಆದರೆ ಈ ಘಟ್ಟದಲ್ಲಿ ಆ ಎಲ್ಲ ಗಾಯಗಳು ಮಾಯಲಿದೆ. ನಿಮ್ಮ ಜೀವನದಲ್ಲಿ ಸರಿಯಾದ ಮನುಷ್ಯ ಬರಲಿದ್ದಾರೆ ಅಥವಾ ಇರುವ ಸಂಬಂಧ ಮತ್ತೆ ಹೊಸ ರೂಪ ಪಡೆಯಲಿದೆ. ಮದುವೆ ಯೋಚಿಸುತ್ತಿರುವ ಮಿಥುನ ರಾಶಿಯವರಿಗೆ ಈ ಸಮಯ ಅನುಕೂಲ. ವಿಳಂಬವಾಗುತ್ತಿದ್ದ ಮದುವೆ ಈ ಘಟ್ಟದಲ್ಲಿ ನಡೆಯಲಿದೆ. ಮಕ್ಕಳ ಬಗ್ಗೆ ಚಿಂತೆ ಇದ್ದವರಿಗೆ ಒಳ್ಳೆ ಸಂದೇಶ ಬರಲಿದೆ. ಕುಟುಂಬದಲ್ಲಿ ಒಂದು ಸಂತೋಷದ ಸಂದೇಶ ಬರಲಿದೆ. ಮನೆಯಲ್ಲಿ ನಗು ತುಂಬಲಿದೆ. ತಂದೆ ಅಥವಾ ತಾಯಿಯ ಆರೋಗ್ಯ ಸುಧಾರಿಸಲಿದೆ. ಮನೆಯಲ್ಲಿ ದೀರ್ಘಕಾಲದ ಒಳ್ಳೆ ಕಾರ್ಯ ನಡೆಯಲಿದೆ. ಕುಟುಂಬದ ಸದಸ್ಯರ ನಡುವೆ ಇದ್ದ ಒಡಕು ಸರಿಯಾಗಲಿದೆ. ಮನೆಯಲ್ಲಿ ಶಾಂತಿ ನೆಲೆಸಲಿದೆ. ಮನದ ಖುಷಿ ವಾಪಸ್ ಬರಲಿದೆ. ಆದರೆ ಎಲ್ಲವೂ ಒಳ್ಳೆಯದೇ ಇರುವುದಿಲ್ಲ. ಕೆಲವು ಎಚ್ಚರಿಕೆಗಳು ಕೂಡ ಇವೆ. ಈ ನೇರ ಘಟ್ಟದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ. ತಲೆನೋವು, ಕಣ್ಣಿನ ಸಮಸ್ಯೆ, ಹೊಟ್ಟೆ ಸಂಬಂಧಿ ಕಷ್ಟ ಕಾಡಬಹುದು. ನಿದ್ರೆ ಸರಿಯಾಗಿ ಬಾರದಿರಬಹುದು. ಅನಗತ್ಯ ಆತಂಕ ಮನಸ್ಸಿನಲ್ಲಿ ಉಂಟಾಗಬಹುದು. ಇದಕ್ಕೆ ಹೆದರಬೇಡಿ, ಆದರೆ ಎಚ್ಚರದಿಂದ ಇರಿ. ಸಮಯಕ್ಕೆ ಸರಿಯಾದ ಆಹಾರ ತಿನ್ನಿ. ನೀರು ಸಾಕಷ್ಟು ಕುಡಿಯಿರಿ. ಮನಸ್ಸಿನ ಶಾಂತಿಗೆ ಪ್ರಾಣಾಯಾಮ ಮಾಡಿ. ಪ್ರತಿದಿನ ಬೆಳಗ್ಗೆ ದೇವರ ಮನೆಯ ಮುಂದೆ 5 ನಿಮಿಷ ನಿಂತು ಮನಸ್ಸು ಶಾಂತ ಮಾಡಿಕೊಳ್ಳಿ. ಶತ್ರುಗಳಿಂದ ಎಚ್ಚರದಿಂದ ಇರಿ. ಈ ಸಮಯದಲ್ಲಿ ಕೆಲವರು ಗೆಳೆಯರ ವೇಷದಲ್ಲಿ ಶತ್ರುಗಳಂತೆ ವರ್ತಿಸಬಹುದು. ನಿಮ್ಮ ಯೋಜನೆಗಳನ್ನು ಎಲ್ಲರ ಮುಂದೆ ಹೇಳಿಕೊಳ್ಳಬೇಡಿ. ಮೌನ ಈ ಘಟ್ಟದಲ್ಲಿ ನಿಮ್ಮ ಶ್ರೇಷ್ಠ ಅಸ್ತ್ರ. ಕೆಲವು ಗುಪ್ತ ಅಪಾಯಗಳು ಈ ನೇರ ಘಟ್ಟದಲ್ಲಿ ಇರಬಹುದು. ಆದರೆ ಗ್ರಹಗಳ ಕೃಪೆಯಿಂದ ಎಲ್ಲ ಅಪಾಯಗಳಿಂದ ನೀವು ಪಾರಾಗಲಿದ್ದೀರಿ. ನಿಮ್ಮ ರಕ್ಷಣೆ ದೇವರ ಕೈಯಲ್ಲಿ ಇದೆ. ವಿದ್ಯಾರ್ಥಿಗಳಾದ ಮಿಥುನ ರಾಶಿಯವರಿಗೆ ಈ ಘಟ್ಟ ಅತ್ಯಂತ ಸಹಾಯಕ. ಕಷ್ಟವಾಗಿ ಕಾಣುತ್ತಿದ್ದ ವಿಷಯ ಸ್ಪಷ್ಟವಾಗಲಿದೆ. ಪರೀಕ್ಷೆಯಲ್ಲಿ ಒಳ್ಳೆ ಫಲ ಸಿಗಲಿದೆ. ನೀವು ಆಯ್ಕೆ ಮಾಡಿದ ಕೋರ್ಸ್ಗೆ ಸೀಟು ಸಿಗಲಿದೆ. ವಿದ್ಯೆಯ ವಿಷಯದಲ್ಲಿ ತಡವಾಗಿದ್ದ ಫಲ ಈ അടുത്ത ಘಟ್ಟದಲ್ಲಿ ಸಿಗಲಿದೆ. ಓದಿನಲ್ಲಿ ಆಸಕ್ತಿ ಹೆಚ್ಚಾಗಲಿದೆ. ಗುರು ಗ್ರಹದ ಅನುಗ್ರಹ ಜ್ಞಾನ ಕ್ಷೇತ್ರದಲ್ಲಿ ನಿಮ್ಮನ್ನು ಮೇಲೆ ಎತ್ತಲಿದೆ. ವಿದೇಶ ಹೋಗುವ ಆಸೆ ಮಿಥುನ ರಾಶಿಯವರಿಗೆ ಬಹಳ ದಿನಗಳಿಂದ ಇತ್ತು. ವೀಸಾ ತಡೆ ಹಿಡಿದಿತ್ತು, ಅವಕಾಶ ಬರಲಿಲ್ಲ, ದಾರಿ ಮುಚ್ಚಿದಂತೆ ಇತ್ತು. ಆದರೆ ಈ ಘಟ್ಟದಲ್ಲಿ ವಿದೇಶ ಅವಕಾಶ ತೆರೆದುಕೊಳ್ಳಲಿದೆ. ಹೊಸ ದೇಶದಲ್ಲಿ ಹೊಸ ಬದುಕು ಕಟ್ಟಿಕೊಳ್ಳುವ ಯೋಗ ಈ ಸಮಯದಲ್ಲಿ ನಿಮಗಿದೆ. ಇದಕ್ಕಾಗಿ ನೀವು ತಯಾರಾಗಿ ಇರಿ. ದಾಖಲೆಗಳನ್ನು ಸರಿಯಾಗಿ ಇಟ್ಟುಕೊಳ್ಳಿ. ಅವಕಾಶ ಬಾಗಿಲು ತಟ್ಟಿದಾಗ ಇದ್ದಕ್ಕಿದ್ದಂತೆ ತೆರೆಯಲಿದೆ. ಆಧ್ಯಾತ್ಮದ ದಾರಿಯಲ್ಲಿ ಮಿಥುನ ರಾಶಿಯವರಿಗೆ ಈ ಘಟ್ಟ ಅತ್ಯಂತ ಶ್ರೇಷ್ಠ. ದೇವಾಲಯಕ್ಕೆ ಹೋಗಿ ಮನಸ್ಸಿನ ಭಾರ ಇಳಿಸಿಕೊಳ್ಳಿ. ಧ್ಯಾನ ಮಾಡಿ. ದೇವರ ಮೇಲೆ ನಂಬಿಕೆ ಹೆಚ್ಚಿಸಿಕೊಳ್ಳಿ. ಈ ಸಮಯದಲ್ಲಿ ನಿಮ್ಮ ಆಧ್ಯಾತ್ಮಿಕ ಶಕ್ತಿ ಬಹಳ ಹೆಚ್ಚಾಗಿದೆ. ನೀವು ಯಾರಿಗಾದರೂ ಆಶೀರ್ವಾದ ಮಾಡಿದರೆ ಅದು ಫಲ ನೀಡಲಿದೆ. ಯಾರಿಗಾದರೂ ಒಳ್ಳೆಯದು ಬಯಸಿದರೆ ಅದು ಕಾರ್ಯರೂಪಕ್ಕೆ ಬರಲಿದೆ. ಇದು ನಿಮ್ಮ ಶಕ್ತಿಯ ಕಾಲ. ಈ ಕಾಲವನ್ನು ಒಳ್ಳೆಯ ಕಾರ್ಯಕ್ಕೆ ಬಳಸಿ. ಈಗ ಹೇಳಲಿದ್ದೇನೆ അടുത്ത 7 ನಾಳುಗಳಲ್ಲಿ ನಡೆಯಲಿರುವ 3 ಮಹಾಘಟನೆಗಳ ಬಗ್ಗೆ. ಇದನ್ನು ಬಹಳ ಗಮನವಾಗಿ ಕೇಳಿ, ಏಕೆಂದರೆ ಇದು ನಿಮ್ಮ ಜೀವನದ ಮಹಾಕ್ಷಣಗಳ ಬಗ್ಗೆ. ಮೊದಲ ಘಟ್ಟ. അടുത്ത 7 ನಾಳುಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಅಚ್ಚರಿಯ ಸಂದೇಶ ಬರಲಿದೆ. ನೀವು ನಿರೀಕ್ಷಿಸದ ಕಡೆಯಿಂದ, ನೀವು ಊಹಿಸದ ರೀತಿಯಲ್ಲಿ ಒಂದು ಒಳ್ಳೆಯ ಸುದ್ದಿ ಬರಲಿದೆ. ಅದು ನಿಮ್ಮ ಮನಸ್ಸಿಗೆ ಎಂತಹ ಸಂತೋಷ ಕೊಡಲಿದೆ ಎಂದರೆ ನೀವು ಅಳಲಿದ್ದೀರಿ. ಆನಂದ ಬಾಷ್ಪ ನಿಮ್ಮ ಕಣ್ಣಿನಿಂದ ಹರಿಯಲಿದೆ. ಅಷ್ಟು ದೊಡ್ಡ ಆಶ್ಚರ್ಯನೇ ನಿಮ್ಮ ಜೀವನದಲ್ಲಿ ಬರಲಿದೆ. ಈ ಸಂದೇಶಕ್ಕೆ ನೀವು ತಯಾರಾಗಿ ಇರಿ. ಮನಸ್ಸು ಶಾಂತವಾಗಿ ಇಟ್ಟುಕೊಳ್ಳಿ. ಎರಡನೇ ಘಟ್ಟ. അടുത്ത ಬರುವ 7 ನಾಳುಗಳಲ್ಲಿ ನಿಮ್ಮ ಶತ್ರು ಅಥವಾ ಪ್ರತಿಸ್ಪರ್ಧಿ ತನ್ನ ಸ್ಥಾನ ಕಳೆದುಕೊಳ್ಳಲಿದ್ದಾರೆ. ಎಷ್ಟೋ ದಿನಗಳಿಂದ ನಿಮ್ಮ ಮೇಲೆ ಕಾಲು ಮೇಲೆ ಹಾಕಿ ಕುಳಿತಿದ್ದ ಮನುಷ್ಯ ತನ್ನ ತಪ್ಪಿನ ಫಲ ಉಣ್ಣಲಿದ್ದಾರೆ. ನೀವು ಏನೂ ಮಾಡಬೇಕಾಗಿಲ್ಲ. ಕೇವಲ ಸಾಕ್ಷಿಯಾಗಿ ನಿಂತು ನೋಡಿ. ಬ್ರಹ್ಮಾಂಡ ತಾನೇ ಆ ಕಾರ್ಯ ಮಾಡಲಿದೆ. ಗ್ರಹಗಳ ನ್ಯಾಯ ಈ ಘಟ್ಟದಲ್ಲಿ ಕಣ್ಣಿಗೆ ಕಾಣಿಸುವ ರೂಪದಲ್ಲಿ ಘಟಿಸಲಿದೆ. ಮೂರನೇ ಘಟ್ಟ. അടുത്ത 14 ನಾಳುಗಳಲ್ಲಿ ನಿಮ್ಮ ಜೀವನದ ಒಂದು ಹಳೆಯ ಆಸೆ ಈಡೇರಲಿದೆ. ವರ್ಷಗಳಿಂದ ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದ ಒಂದು ಬಯಕೆ, ಹಗಲು ರಾತ್ರಿ ಕನಸು ಕಂಡ ಒಂದು ಗುರಿ, ಅದು ಸಾಧ್ಯವಾಗಲಿದೆ. ಇದು ನಿಮ್ಮ ಜೀವನದ ಮಹಾ ಮರಳಿ ಬರುವ ಕ್ಷಣ. ದೇವರು ನಿಮ್ಮನ್ನು ಮರೆತಿಲ್ಲ. ನಿಮ್ಮ ಕಣ್ಣೀರನ್ನು ದೇವರು ಎಣಿಸಿಟ್ಟಿದ್ದಾರೆ.
ಮತ್ತು ಆ ಕಣ್ಣೀರಿನ ಬೆಲೆ ಈ ಕಟ್ಟದಲ್ಲಿ ದೇವರು ನಿಮಗೆ ತೀರಿಸಲಿದ್ದಾರೆ. ಈ ಎಲ್ಲ ಫಲಗಳು ಸಿಗಬೇಕೆಂದರೆ ಕೆಲವು ಪರಿಹಾರಗಳು ಮಾಡಿ. ಪ್ರತಿ ಮಂಗಳವಾರ ಆಂಜನೇಯ ದೇವಾಲಯಕ್ಕೆ ಹೋಗಿ ಹನುಮಂತನಿಗೆ ನಮಸ್ಕರಿಸಿ. ಪ್ರತಿ ಗುರುವಾರ ಬೃಹಸ್ಪತಿ ದೇವರಿಗೆ ಅರಿಸಿನ ಅರ್ಪಿಸಿ. ಶನಿವಾರ ಶನಿ ದೇವಾಲಯಕ್ಕೆ ಹೋಗಿ ನೆಲ್ಲೆಣ್ಣೆ ಹಚ್ಚಿ. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಓಂ ನಮಃ ಶಿವಾಯ ಎಂದು 108 ಸಲ ಜಪಿಸಿ. ಮನೆಯಲ್ಲಿ ಪ್ರತಿದಿನ ದೀಪ ಹಚ್ಚಿ. ನೆರೆಹೊರೆಯವರಿಗೆ ಬಡವರಿಗೆ ಅನ್ನದಾನ ಮಾಡಿ. ಇವೆಲ್ಲ ಸರಳ ಪರಿಹಾರಗಳು, ಆದರೆ ಇವುಗಳ ಶಕ್ತಿ ಅಪಾರ. ಗ್ರಹ ದಿಸೈ ಬದಲಿಸುವ ಶಕ್ತಿ ಇವುಗಳಿಗಿದೆ. ಮಿಥುನ ರಾಶಿಯ ಪ್ರಿಯ ಮಿತ್ರರೇ, ನಾನು ನಿಮಗೆ ಒಂದು ಮಾತು ಹೃದಯದಿಂದ ಹೇಳಲು ಬಯಸುತ್ತೇನೆ. ನೀವು ಎಷ್ಟೇ ಕಷ್ಟ ಅನುಭವಿಸಿದ್ದರೂ, ಎಷ್ಟೇ ನೋವು ಸಹಿಸಿದ್ದರೂ, ಎಷ್ಟೇ ಬಾರಿ ಬಿದ್ದಿದ್ದರೂ ನೀವು ಇಂದು ಇಲ್ಲಿದ್ದೀರಿ. ಇದೇ ನಿಮ್ಮ ಶ್ರೇಷ್ಠ ಗೆಲುವು. ಬಿದ್ದ ಮನುಷ್ಯ ಮತ್ತೆ ಎದ್ದು ನಿಲ್ಲುವುದೇ ಅವನ ಶಕ್ತಿಯ ಸಂಕೇತ. ಮಿಥುನ ರಾಶಿಯವರು ಸುಲಭವಾಗಿ ಮಣಿಯುವವರಲ್ಲ. ನೀವು ಗಾಳಿಯಲ್ಲಿ ಬಾಗುವ ಮರ, ಮುರಿಯುವ ಮರವಲ್ಲ. ಎಷ್ಟೇ ಚಳಿ ಬಂದರೂ, ಎಷ್ಟೇ ಬಿರುಗಾಳಿ ಬಂದರೂ ನೀವು ನಿಲ್ಲುತ್ತೀರಿ. ಇದೇ ನಿಮ್ಮ ಸ್ವಭಾವ, ಇದೇ ನಿಮ್ಮ ಬಲ, ಮತ್ತು ಇದೇ ಕಾರಣಕ್ಕೆ ದೇವರು ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ ಈ ಮಹಾಯೋಗಕ್ಕೆ. ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಶುರುವಾಗಲಿದೆ. ಹಳೆಯ ನೋವುಗಳು ಮಾಯವಾಗಲಿದೆ. ಹಳೆಯ ಶತ್ರುಗಳು ದೂರ ಹೋಗಲಿದ್ದಾರೆ. ಹಳೆಯ ಸಾಲಗಳು ತೀರಲಿದೆ. ಹೊಸ ಸಂಬಂಧಗಳು ಬರಲಿದೆ. ಹೊಸ ಆದಾಯ ಬರಲಿದೆ. ಹೊಸ ಬೆಳಕು ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡಲಿದೆ. ಈ ಬೆಳಕನ್ನು ನೀವು ಅರ್ಹರು. ಈ ಸಂತೋಷಕ್ಕೆ ನೀವು ಯೋಗ್ಯರು. ಏಕೆಂದರೆ ನೀವು ಅದನ್ನು ನಿಮ್ಮ ಕಣ್ಣೀರಿನಿಂದ ಗಳಿಸಿದ್ದೀರಿ, ನಿಮ್ಮ ಶ್ರಮದಿಂದ ಸಂಪಾದಿಸಿದ್ದೀರಿ, ನಿಮ್ಮ ತಾಳ್ಮೆಯಿಂದ ಕಟ್ಟಿದ್ದೀರಿ. ಒಂದು ಮಾತು ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ. ಈ ಸಮಯದಲ್ಲಿ ಯಾರ ಮೇಲೂ ಸೇಡು ತೀರಿಸಿಕೊಳ್ಳಲು ಹೋಗಬೇಡಿ. ಯಾರ ಮೇಲೂ ಕೋಪ ತೋರಿಸಬೇಡಿ. ನಿಮ್ಮ ಶತ್ರುಗಳ ಗತಿ ಏನಾಗುತ್ತದೆ ಎಂದು ಬ್ರಹ್ಮಾಂಡ ತಾನೇ ನೋಡಿಕೊಳ್ಳಲಿದೆ. ನೀವು ಕೇವಲ ನಿಮ್ಮ ದಾರಿಯಲ್ಲಿ ನಡೆಯಿರಿ. ನಿಮ್ಮ ಕೆಲಸ ಮಾಡಿಕೊಂಡು ಮುಂದೆ ಹೋಗಿ. ಮೌನ ಕಾಯಿರಿ. ಫಲ ನಿಮ್ಮ ಬಳಿ ತಾನಾಗಿ ಬರಲಿದೆ. ಈ ಗ್ರಹ ಸ್ಥಿತಿ ಒಂದು ಅಪೂರ್ವ ಶಕ್ತಿ. ಇದನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ. ನಿಮ್ಮ ಜೀವನದಲ್ಲಿ ಆರ್ಥಿಕ ಸ್ಥಿರತೆ ಬರಲಿದೆ. ಮನೆಯ ಒಡೆತನ, ಜಮೀನು, ಆಸ್ತಿ ಸಂಬಂಧಿ ವಿಷಯಗಳು ಈ ಕಟ್ಟದಲ್ಲಿ ಅನುಕೂಲವಾಗಿ ಮುಗಿಯಲಿದೆ. ಬಹಳ ದಿನಗಳಿಂದ ನ್ಯಾಯಾಲಯದಲ್ಲಿ ನಡೆಯುತ್ತಿದ್ದ ಆಸ್ತಿ ಸಂಬಂಧಿ ವ್ಯಾಜ್ಯ ನಿಮ್ಮ ಅನುಕೂಲಕ್ಕೆ ತೀರ್ಪು ಬರಲಿದೆ. ಹಣ ಹೂಡಿಕೆ ಮಾಡಲು ಯೋಚಿಸುತ್ತಿರುವ ಮಿಥುನ ರಾಶಿಯವರಿಗೆ ಈ ಸಮಯ ಅತ್ಯಂತ ಅನುಕೂಲ. ಆದರೆ ಮೋಸಗಾರರಿಂದ ಎಚ್ಚರಿಕೆ ತಪ್ಪಬೇಡಿ. ತರಾತುರಿಯ ನಿರ್ಧಾರ ತೆಗೆದುಕೊಳ್ಳಬೇಡಿ. ಯೋಚಿಸಿ ಮುಂದಡಿ ಇಡಿ. ಮಿಥುನ ರಾಶಿಯ ತಾಯಂದಿರಿಗೆ, ಅಮ್ಮಂದಿರಿಗೆ ಒಂದು ಮಾತು. ನೀವು ಮನೆಯ ಆಧಾರ ಸ್ತಂಭ. ನಿಮ್ಮ ಕಷ್ಟ ಯಾರಿಗೂ ಕಾಣಿಸುವುದಿಲ್ಲ. ನೀವು ಒಳಗಡೆ ಅಳುತ್ತೀರಿ, ಹೊರಗಡೆ ನಗುತ್ತೀರಿ. ಆದರೆ ಈ ಗ್ರಹ ಸ್ಥಿತಿ ನಿಮ್ಮ ನೋವು ಅರ್ಥ ಮಾಡಿಕೊಂಡಿದೆ. ನಿಮ್ಮ ತ್ಯಾಗ ವ್ಯರ್ಥವಾಗಿಲ್ಲ. ನಿಮ್ಮ ಮಕ್ಕಳ ಭವಿಷ್ಯ ಈ ಕಟ್ಟದಲ್ಲಿ ಉಜ್ವಲವಾಗಲಿದೆ. ನಿಮ್ಮ ಮನೆಯಲ್ಲಿ ಸಂತೋಷ ಹರಡಲಿದೆ. ನಿಮ್ಮ ಕಣ್ಣೀರಿನ ಬೆಲೆ ದೇವರು ಖಂಡಿತ ತೀರಿಸಲಿದ್ದಾರೆ. ಈ ನೇರ ಕಟ್ಟದಲ್ಲಿ ಮಿಥುನ ರಾಶಿಯ ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಮಹಾಶಕ್ತಿ ಪ್ರವೇಶ ಮಾಡುತ್ತಿದೆ. ಆ ಶಕ್ತಿ ನಿಮ್ಮ ಕಣ್ಣಿಗೆ ಕಾಣಿಸದಿರಬಹುದು, ಆದರೆ ನಿಮ್ಮ ಹೃದಯ ಅದನ್ನು ಅನುಭವಿಸಲಿದೆ. ನಿಮ್ಮ ಮನೆಯ ಒಳಗೆ ಒಂದು ದೈವಿಕ ಊರ್ಜೆ ಪ್ರವೇಶ ಮಾಡಲಿದೆ. ನಿಮ್ಮ ದೇಹದಲ್ಲಿ ಒಂದು ಹೊಸ ಚೈತನ್ಯ ಹುಟ್ಟಲಿದೆ. ನೀವು ಏಕೋ ಹಗುರಾಗಿ ಅನಿಸಲಿದೆ. ಏಕೋ ಮನಸ್ಸು ಶಾಂತವಾಗಿ ಅನಿಸಲಿದೆ. ಅದೇ ಗ್ರಹಗಳ ಕೃಪೆ, ಅದೇ ದೇವರ ಕೈ ನಿಮ್ಮ ತಲೆಯ ಮೇಲೆ ಬಿದ್ದ ಸಂಕೇತ. ನಿಮ್ಮ ಸುತ್ತ ಇರುವ ನಕಾರಾತ್ಮಕ ಶಕ್ತಿಗಳು ಈ ಕಟ್ಟದಲ್ಲಿ ಕರಗಲಿದೆ. ಕತ್ತಲು ಕಮ್ಮಿಯಾಗಲಿದೆ. ಬೆಳಕು ಹೆಚ್ಚಾಗಲಿದೆ. ನಿಮ್ಮ ಮನೆಯಲ್ಲಿ ನಡೆದ ಗ್ರಹ ಸಂಚಾರ ಈ ಕಟ್ಟದಿಂದ ಒಂದು ಹೊಸ ಹಂತ ತಲುಪಲಿದೆ. ಇದು ನಿಮ್ಮ ಮಹಾ ಉದಯದ ಕಾಲ. ನೀವು ಮತ್ತೆ ಮೇಲೇಳುವ ಕಾಲ. ನೀವು ಮತ್ತೆ ಸಾಧಿಸುವ ಕಾಲ. ನೀವು ಮತ್ತೆ ಗೆಲ್ಲುವ ಕಾಲ. ಮಿಥುನ ರಾಶಿಯವರೇ, ನನ್ನ ಹೃದಯದಾಳದಿಂದ ನಿಮಗೆ ಆಶೀರ್ವಾದ. ನೀವು ಸದಾ ಆರೋಗ್ಯವಾಗಿ ಇರಿ. ನಿಮ್ಮ ಕುಟುಂಬ ಸಂತೋಷವಾಗಿ ಇರಲಿ. ನಿಮ್ಮ ಶ್ರಮ ಫಲ ನೀಡಲಿ. ನಿಮ್ಮ ಕನಸುಗಳು ನನಸಾಗಲಿ. ನಿಮ್ಮ ಶತ್ರುಗಳು ತಮ್ಮ ಕರ್ಮ ಅನುಭವಿಸಲಿ. ನಿಮ್ಮ ದೇವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ತಂಪಾದ ಮಳೆಯಂತೆ ಸುರಿಯಲಿ. ನೀವು ಎಂದಿಗೂ ಒಂಟಿ ಅಲ್ಲ. ಬ್ರಹ್ಮಾಂಡ ನಿಮ್ಮ ಪರ ಇದೆ. ದೇವರ ದೃಷ್ಟಿ ನಿಮ್ಮ ಮೇಲೆ ಇದೆ. ಮುಂದೆ ಮಿಥುನ ರಾಶಿಗೆ ಇನ್ನೂ ಒಂದು ಅತ್ಯಂತ ಅದ್ಭುತ ಗ್ರಹ ಯೋಗ ಬರಲಿದೆ. ಅದರ ಬಗ್ಗೆ ಮುಂದಿನ ಬಾರಿ ನಿಮ್ಮ ಜೊತೆ ಮಾತಾಡಲಿದ್ದೇನೆ. ಅದು ನಿಮ್ಮ ಜೀವನವನ್ನು ಸಂಪೂರ್ಣ ಬದಲಾಯಿಸುವ ಶಕ್ತಿ ಹೊಂದಿದೆ. ಅಲ್ಲಿ ತನಕ ಧೈರ್ಯದಿಂದ ಇರಿ, ನಗುತ್ತಾ ಇರಿ, ನಂಬಿಕೆ ಕಾಯ್ದುಕೊಳ್ಳಿ. ನಿಮ್ಮ ಸೂರ್ಯೋದಯ ಬಂದೇ